ಯಡಿಯೂರಪ್ಪನವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಗೊಂದಲ ಉಂಟಾಗಿದೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇವತ್ತು ಅವರು ಗದಗಕ್ಕೆ ಪ್ರವಾಸವನ್ನ ಬಳಸಿದ್ರು. ಬಿಎಸ್ವೈ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಗೊಂದಲ ಉಂಟಾಗಿದೆಯಂತೆ. ಸಿಗ್ನಲ್ ತೋರಿದ ಹೆಲಿಪ್ಯಾಡ್ ಬಿಟ್ಟು ಪಕ್ಕದ ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ ಅನ್ನುವಂತಹ ಮಾಹಿತಿ. ಗದಗ ನಗರದ ಡಿಸಿ ರೋಡ್ ಆವರಣದ ಹೆಲಿಪ್ಯಾಡ್ನಲ್ಲಿ ಈ ಘಟನೆ ನಡೆದಿದೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಕಾರ್ಯಕರ್ತರು ಹಾಗೂ ಅಲ್ಲಿರುವಂತಹ ಜನರಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಆದ್ರೆ ಯಾಕೆ ಇದು ಬೇರೆ ಸ್ಥಳದಲ್ಲಿ ಲ್ಯಾಂಡಿಂಗ್ ಆಗಿದ್ದು ಅನ್ನೋದು ಇನ್ನೂ ತಿಳಿದು ಬರ್ತಾ ಇಲ್ಲ. ಇನ್ನೇನೋ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಪ್ರಯತ್ನ ಮಾಡೋಣ. ಇವತ್ತು ಗದಗ ಪ್ರವಾಸದಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ಅಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನ್ಗೌಡ. ಲ್ಯಾಂಡಿಂಗ್ ವೇಳೆ ಯಾಕೆ ಈ ಗೊಂದಲ ಆಗಿದ್ದು? ಲ್ಯಾಂಡ್ ಆಗ್ಬೇಕಾಗಿರುವಂತಹ ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸ್ ಯಾಕೆ? ಇದು ಒಂದು ಅಲ್ಲಿ ಕಾರ್ಯಕರ್ತರಲ್ಲಿರುವಂತಹ ಒಂದು ಗೊಂದಲ ಅಂತ ಹೇಳ್ಬೋದು. ಯಾಕಂತಂದ್ರೆ 2 ಹೆಲಿಪ್ಯಾಡ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಆ ಗದಗದ ಒಂದು ಡಿಸಿ ಕಚೇರಿ ಬಳಿ. 2 ಹೆಲಿಪ್ಯಾಡ್ ಇರುವಂತಹ ಸಂದರ್ಭದಲ್ಲಿ ಕೆಲವು ಕಾರ್ಯಕರ್ತರು ಒಂದು ಹೆಲಿಪ್ಯಾಡ್ ಬಳಿ ನಿಂತಿದ್ರು, ಮತ್ತಿನ ಕೆಲವು ಕಾರ್ಯಕರ್ತರು 2ನೇ ಹೆಲಿಪ್ಯಾಡ್ ಬಳಿ ನಿಂತಿದ್ರು. ಇದರಿಂದ ಅವ್ರಿಗೆ ಕೂಡ ಸ್ವಲ್ಪ ಗೊಂದಲ ಉಂಟಾಯ್ತು. ಆದ್ರೆ ಒಂದು ಡಿಸಿ ಆಫೀಸ್ ಕಚೇರಿ ಒಂದು ಬಲಭಾಗದಲ್ಲಿರುವಂತಹ ಹೆಲಿಪ್ಯಾಡ್ ನಲ್ಲಿ ಸಿಗ್ನಲ್ ಅನ್ನ ಕೊಡಲಾಗಿತ್ತು. ಅಲ್ಲಿ ಆದ್ರೆ ಲ್ಯಾಂಡ್ ಮಾಡುವಂತ ಸಂದರ್ಭದಲ್ಲಿ ಆ ಸ್ಥಳವನ್ನು ಬಿಟ್ಟು ಪಕ್ಕದ ಒಂದು ಹೆಲಿಪ್ಯಾಡ್ ನಲ್ಲಿ ಲ್ಯಾಂಡ್ ಹಿಡಿಸಿರೋದು ಆ ಕಾರ್ಯಕರ್ತರಿಗೆ ಯಾಕೆ ಆ ಪಕ್ಕದ ಸ್ಥಳದಲ್ಲಿ ಅಲ್ಲೇನಾದ್ರೂ ಪ್ರಾಬ್ಲಮ್ ಕಂಡು ಬಂತ ಭೀಮನ್ಗೌಡ? ಇಲ್ಲ, ಅದು ಪ್ರಾಬ್ಲಮ್ ಏನು ಕಂಡು ಬಂದಿರಲ್ಲ. ಬಟ್ ಅಲ್ಲಿಯ ಅವ್ರಿಗೆ ಕೂಡ ಸಾಕಷ್ಟು ಗೊಂದಲ ಉಂಟು. ಅಂತಂದ್ರೆ ಎಲ್ರು ಏನ್ ಸಿಗ್ನಲ್ ತೋರಿಸಿದ್ರು, ಆ ಸಿಗ್ನಲ್ ನಿಂದ ಇಳಿಯುವಂತ ಹೆಲಿಪ್ಯಾಡ್ ಅಲ್ಲಿ ಅಲ್ಲೇ ಲ್ಯಾಂಡ್ ಆಗುತ್ತೆ ಅನ್ಕೊಂಡು ಎಲ್ರು ಅಲ್ಲೇ ನಿಂತಿದ್ರು. ಆದ್ರೆ ಅದರ ಪಕ್ಕಕ್ಕೆ ಲ್ಯಾಂಡ್ ಮಾಡಿರೋದು ಸಾಕಷ್ಟು ಕುತೂಹಲ ಕಾರಣ ಆಯ್ತು. ಅಲ್ಲಿದ್ದಂತ ಅಧಿಕಾರಿಗಳಿಗೂ ಸಹ ಒಂದು ರೀತಿ ದಿಕ್ ತಪ್ಪಿಸುವಂತ ಕೆಲಸ ಆಯ್ತು ಅಂತ ಹೇಳ್ಬೋದು ಸಭಾ. ಓಕೆ ಭೀಮನ್ಗೌಡ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.